ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಬ್ಯಾಂಕ್ ವರ್ಕರ್ದು ಮಾಲಿನಿ ಅಂತೇಳಿ ಸ್ನೇಹಿತರೆ. ಈ ಕೇಸರು ಬ್ಯಾಂಕ್ ಅಕೌಂಟೆಂಟ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಿಪ್ಟೂರಲ್ಲಿ ಸ್ನೇಹಿತರೆ. ಅದೊಂದು ತಾಲೂಕು. ಅಮ್ಮ ನರ್ಸ್ ಕೆಲಸ ಮಾಡಿಕೊಂಡು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಇದ್ದಾರೆ, ಅದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ತಂದೆ ಬಂದ್ಬಿಟ್ಟು ಕುಡಿದು ಪರಮಾತ್ಮನ ಪಾದಕ್ಕೆ ಸೇರಿಕೊಂಡ, ಅತಿಯಾಗಿತ್ತು ಕುಡಿತದ ಚಟ. ಎಷ್ಟೋ ಸಲ ಹೇಳಿದ್ವಿ ಬೇಡ ಜಾಸ್ತಿ ತಗೋಬೇಡ ಅಂತ, ಆದ್ರೂ ಕೇಳ್ತಾ ಇರಲಿಲ್ಲ ಮಾತುಗಳನ್ನ. ಅದಕ್ಕೆ ಮೇಲಕ್ಕೆ ಹೋದರು ಅಂತ ಇಲ್ಲಿ ಭಾಳ ನೊಂದ್ಕೊಂಡು ತಿಳಿಸಿರ್ತಕ್ಕಂಥದ್ದು. ಇನ್ನು ಅಣ್ಣ ಬಂದ್ಬಿಟ್ಟು ಶ್ರೀನಿವಾಸ ಅಂತ ಕಾರ್ಪೊರೇಟರ್ ವರ್ಕ್ ಮಾಡ್ತಾರೆ ಅವರು. ಓಕೆ, ಇನ್ನು ಸಮಸ್ಯೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನನಗೆ ಇಷ್ಟ ಆಗಿದ್ದು ಅಮ್ಮನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಬಂದವರು ಭಾಳ ಎತ್ತರಕ್ಕೆ ಕಪ್ಪಾಗಿ ಇರ್ತಾರೆ, ಒಬ್ಬ ಸಹ ಬೆಳ್ಳಗೆ ಇಲ್ಲ, ನೋಡಲು ಚೆಂದವಿಲ್ಲ, ಅಂಕು ಇರ್ತಾರೆ ಅಂತಕ್ಕಂಥದ್ದು. ಇದು ಇವರ ಒಂದು ಸಮಸ್ಯೆ ಆಗಿರ್ತಕ್ಕಂಥ ಸ್ನೇಹಿತರೆ. ಅದು ಆ ಒಂದು ಕಾರಣಕ್ಕೋಸ್ಕರ ಇದುವರೆಗೂ ಮದುವೆ ಆಗಿಲ್ಲ. ಓಕೆ, ಆಮೇಲೆ ಸ್ನೇಹಿತರೆ ಇಲ್ಲಿ ಬ್ಯಾಂಕ್ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಬ್ಯಾಂಕಲ್ಲಿ ಕೆಲಸ ಮಾಡುವವರು ಯಾರಾದರೂ ಸಿಕ್ಕರೆ ಓಕೆ, ಯಾಕೆಂದರೆ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದೇ ಪ್ರೊಫೆಷನ್ ಆದರೆ ಅನುಕೂಲ ಆಗುತ್ತೆ ಅಂತ, ಮುಂದೆ ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ಇದು ಮೊದಲನೇ ಹೇಳಿಕೆ ಇರುತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು ಅಮ್ಮನಿಗೆ ಸರ್ಕಾರಿ ಉದ್ಯಮಿನೇ ಆಗಿರಬೇಕು ಅಂತ ಹೇಳುತ್ತಾರೆ. ಅಂಥವರು ಸಿಗೋದು ಇತ್ತೀಚಿನ ದಿನಗಳಲ್ಲಿ ಭಾಳ ಕಷ್ಟ. ಅದರ ಬದಲಾಗಿ ಕಾಲೆತ್ತಿಕೊಂಡು ಬಾಳೆಹಣ್ಣು ನುಗ್ಗಿಸುವವರಿಗೆ ತೂತು ಕೊಟ್ಟರೆ ಮುಂದಿನ ದಿನ ಸುಖದಲ್ಲಿ ತೇಲಾಡಬಹುದು ಅಲ್ವಾ ಅಂತಕ್ಕಂಥದ್ದು ಇವರ ಒಂದು ಆಶಯ ಇರುತ್ತೆ ಅಷ್ಟೇ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವೇಳೆ ಅಮ್ಮ ನಿರಾಕರಿಸಿದರೆ ಏನು ಮಾಡಬೇಕು ನೋಡಿ. ಇಲ್ಲಿ ಮೊದಲನೇದಾಗಿ ಒಂದು ವೇಳೆ ಅಮ್ಮ ಒಪ್ಪದೇ ಇದ್ದರೆ ಖಂಡಿತವಾಗಿಯೂ ಮದುವೆಯಾಗಲ್ಲ. ಆದರೆ ಸೀರೆ ಉಟ್ಕೊಂಡು ಮೊದಲನೇ ರಾತ್ರಿ ಗಂಡನ ಜೊತೆ ಮಲಗುವ ಹಾಗೆ ಮಲಗ್ತೀನಿ, ಚಿಂತೆ ಮಾಡಬೇಡಿ, ಸುಖ ಕೊಡೋದ್ರಲ್ಲೇನು ಹಿಂದೆ ಮುಂದೆ ಏನು ವ್ಯತ್ಯಾಸ ಮಾಡಲ್ಲ ಅಂತ ಹೇಳಿದ್ದಾರೆ. ಎರಡನೇದು ಬಂದ್ಬಿಟ್ಟು ಯಾಕೆಂದರೆ ಒಬ್ಬರ ಜೊತೆಗೆ ಇರೋಕ್ಕಾಗಲ್ಲ. ಓಕೆ, ಇಬ್ಬರು ಆದರೆ ಒಳ್ಳೆ ಮಜಾ ಸಿಗುತ್ತೆ. ಹಿಂದೆ ಒಬ್ಬ ಮುಂದೆ ಒಬ್ಬ ದಿಂಗ್ತಿದ್ರೆ ಹಬ್ಬಬ್ಬ ಅಂತ ಅನ್ಬೇಕು, ಆ ರೀತಿ ಇರುತ್ತೆ. ಅದು ಅಷ್ಟು ಸುಂದರವಾಗಿರುತ್ತದೆ ಅಂತ ಒಂದು ಜೀವನ ಸೂಪರ್ ಯಾವತ್ತಿದ್ರು ಅಂತ ಹೇಳಿದ್ದಾರೆ. ಇನ್ನು ಮುಂದೇದು ಬಂದ್ಬಿಟ್ಟು ಕೆಲಸಕ್ಕೆ ಬಾರದ ಮಾತನ್ನು ಮಾತನಾಡದೆ ಕೆಲಸ ಮಾಡಬೇಕು ಮೊದಲು ಓಕೆ ಅಂತ ಹೇಳಿದ್ದಾರೆ. ಅಂದರೆ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋರನ್ನ ಇವರು ಇಷ್ಟಪಡೋದು ಇಲ್ಲ, ಮತ್ತು ಅವ್ರನ್ನ ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಗಂಡನಾಗಿ. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲ್ನ ಮಾಹಿತಿ ಇರುತ್ತೆ. ತಮಗೆ ಹೇಗೆ ಅನ್ನಿಸ್ತು ಈ ಒಂದು ಪ್ರೊಫೈಲ್ನ ಬಗ್ಗೆ ಹೇಳಿ.